ಮಸಾಲೆ ರೊಟ್ಟಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಅಕ್ಕಿ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಕರಿಬೇವು, ಜೀರಿಗೆ ಮೆಣಸು, ಬೆಳ್ಳುಳ್ಳಿ. ಇದನ್ನು ನಾವು ಎಲ್ಲ ಸೊಪ್ಪನ್ನು ನಾನು ಆಲ್ರೆಡಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈರುಳ್ಳಿನೂ ಸಣ್ಣದಾಗಿ ಹೆಚ್ಚಿ ಹಾಕೋಬೇಕು. ಎಲ್ಲ ಸೊಪ್ಪನ್ನು ನಾನು ಸಣ್ಣದಾಗಿ ಹೆಚ್ಚಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಹೇಗೆ ಮಾಡೋದಂತ ನಾನು ತಿಳಿಸ್ತೀನಿ. ಒಂದು ತಪ್ಪಲಿಗೆ ನೀರು ಮತ್ತು ಉಪ್ಪನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಕುದಿಸ್ಕೊಂಡಿರೋ ನೀರನ್ನು ನಾನು ಅಕ್ಕಿ ಹಿಟ್ಟಿನ ಜೊತೆ ಹಾಕೋತಿದ್ದೀನಿ. ಆಮೇಲೆ ಎಲ್ಲ ಹೆಚ್ಚಿಟ್ಕೊಂಡಿರೋ ಸೊಪ್ಪನ್ನು ನಾನು ಒಂದೊಂದೇ ಆಗಿ ಎಲ್ಲನೂ ಅಕ್ಕಿ ಹಿಟ್ಟಿನ ಜೊತೆ ಹಾಕೋತಾ ಇದ್ದೀನಿ. ನಾನು ಇದರಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿಲ್ಲ. ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್, ನಮ್ಮ ಮನೇಲಿ ಯಾರು ಖಾರ ತಿನ್ನೋದಿಲ್ಲ. ಆ್ಯಕ್ಚುಲಿ ಮಸಾಲೆ ರೊಟ್ಟಿಗೆ ಮೆಣಸಿನ್ಕಾಯಿನ ಹಾಕ್ಕೋಬೇಕು. ನಾನು ಹಾಕ್ಕೊಂಡಿಲ್ಲ, ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿನ ಅದಕ್ಕೆ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿಲ್ಲ, ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಗ್ಯಾಸ್ಟ್ರಿಕ್ ಅಂತ. ಎಲ್ಲ ಸೊಪ್ಪನ್ನು ಹಾಕ್ಕೊಂಡಿದ್ದೀನಲ್ವ, ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೋಬೇಕು. ಇವಾಗ ಒಂದು ಮಣೆ ಇಟ್ಕೊಂಡು ನಾನು ರೊಟ್ಟಿನ ಚೆನ್ನಾಗಿ ಮಣೆ ಮೇಲೆ ಲಟ್ಟಿಸ್ಕೊತಾ ಇದ್ದೀನಿ. ಇವಾಗ ಒಂದು ಹೆಂಚನ್ನು ಇಟ್ಕೊಂಡು ನಾನು ಹೆಂಚಿನ ಮೇಲೆ ರೊಟ್ಟಿನ ಲಟ್ಟಿಸ್ಕೊಂಡು ರೊಟ್ಟಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ನಾನು ಬೆಂದಿದೆಯಾ ಅಂತ ಅಲ್ಲೇ ಇಂದ ನಾನು ನೋಡ್ತಿದ್ದೀನಿ. ಅದು ಚೆನ್ನಾಗಿ ಬೆಂದಿದೆ. ನಾವು ಬೆಂದಿರೋ ರೊಟ್ಟಿಗೆ ಒಂದು ಕಡೆ ನೀರನ್ನು ಸವರ್ಕೋಬೇಕು. ನೀರನ್ನು ಸವರ್ಕೊಂಡು ನೀರು ಸವರಿರೋ ಕಡೆಗೆ ಮಚ್ಚ ಹಾಕ್ಕೋಬೇಕು. ಇವಾಗ ರೊಟ್ಟಿ ಮಚ್ಚ ಹಾಕಿದ್ಮೇಲೆ ರೊಟ್ಟಿ ಬೆಂದಿದೆ. ನಾನೇನು ಮಾಡ್ತಿದ್ದೀನಿ, ಇವಾಗ ರೊಟ್ಟಿನ ಒಲೆಯಲ್ವ, ಹಳ್ಳಿ ಸೈಡ್ ರೊಟ್ಟಿನ ಒಲೆಗೆ ಹಾಕ್ಕೊಂಡು ಕಂಟನ ಸುಟ್ಕೋತಾ ಇದ್ದೀನಿ. ಇವಾಗ ಇಲ್ಲಿಗೆ ರೊಟ್ಟಿ, ಮಸಾಲೆ ರೊಟ್ಟಿ ರೆಡಿ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.